ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರಾಯರ ದರ್ಶನ ಮಾಡೋಕ್ಕೆ ಅಂತ ಮಂತ್ರಾಲಯಕ್ಕೆ ಹೋಗಿದ್ವಿ. ನಾವು ಫುಲ್ ಫ್ಯಾಮಿಲಿ ಹೋಗಿದ್ವಿ. ಇದು ಹೋಮ್ ಸ್ಟೇ ಗಾರ್ಡನ್ ಏರಿಯಾದಲ್ಲಿ ಇದ್ದೀವಿ. ನಾವಿಬ್ರು ಈ ಥರ ರೆಡಿಯಾಗಿದ್ವಿ. ನನ್ನ ಮಗ ಕೂಡ ಪಂಚೆ ಹಾಕೊಂಡು ರೆಡಿಯಾಗಿದ್ದ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಕ್ಕ ಎಲ್ಲರೂ ಹೋಗಿದ್ವಿ. ನಾವು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡೋಕ್ಕೆ ಅಂತ. ಇದು 5:30 6 ಗಂಟೆಲೇ ಹೋಗಿದ್ವಿ ನಾವು. 6 ಗಂಟೆಲಿ ಹೋದ್ರು ತುಂಬ ಜನ ಇದ್ದರು. ಮಂತ್ರಾಲಯದಲ್ಲಿ 5 ಗಂಟೆಯಿಂದನೇ ದರ್ಶನ ಸ್ಟಾರ್ಟ್ ಆಗುತ್ತೆ. ನಾವು ಬ್ಯಾಕ್ ಗೇಟಿಂದ ಎಂಟ್ರಿ ಆಗ್ತಿದ್ದೀವಿ. ಕಾರ್ ಪಾರ್ಕಿಂಗ್ ಬ್ಯಾಕ್ ಗೇಟ್ ಹತ್ರನೇ ಕೊಡೋದು. ಆ್ಯಕ್ಚುಲಿ ನಾನು ಹೋಗಿದ್ದು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ. ನಮ್ಮ ಯಜಮಾನ್ರು ತುಂಬ ಸಲ ಹೋಗಿದ್ದಾರೆ. ಫ್ರಂಟಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಮಂತ್ರಾಲಯದ ಫುಲ್ ವಿಡಿಯೋ ಬೇಕಂದರೆ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ಎಂಟ್ರಿ ಆಗ್ತಾನೆ ಈ ಥರ ಬಟ್ಟು ಇಡೋಕ್ಕೆ ಬರ್ತಾರೆ ಎಲ್ರೂ. ಈ ಥರ ಬಟ್ಟು ಇಡಿಸ್ಕೊಂಡು ನಾವು ದರ್ಶನಕ್ಕೆ ಅಂತ ಲೈನಲ್ಲಿ ಹೋದ್ವಿ. ನಾವು ಬೆಳಗ್ಗೆ 6 ಗಂಟೆಗೆ ಹೋದ್ರೂ ಇಷ್ಟು ಜನ ಇದ್ದರು. ದರ್ಶನ ಮಾಡ್ಕೊಂಡು ಈಚೆ ಬರೋ ಅಷ್ಟರೊಳಗೆ ಇನ್ನೂ ತುಂಬ ಜನ ಆಗಿದ್ರು. ಬಿಸಿಲಲ್ಲಿ ಇಲ್ಲಿ ಕ್ಯೂನಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ನಾವು ಸ್ಕೈ ವಾಕಲ್ಲಿ ಸ್ವಲ್ಪ ಹೋಗ್ಬೇಕಲ್ಲ, ಅಲ್ಲಿ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ. ನೋಡಿ, ಇದು ದೇವಸ್ಥಾನದ ಒಳಗಡೆ ಇದು ಕಳಶ ಕಾಣಿಸ್ತಾ ಇದೆ. ಇದು ದೇವಸ್ಥಾನದ ಒಳಗಡೆ. ನೀವು ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಬೃಂದಾವನ ಕಾಣಿಸುತ್ತೆ ನಿಮಗೆ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಒಳಗಡೆ ಅಲೋ ಇರಲಿಲ್ಲ ವಿಡಿಯೋ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನು ಆ್ಯಕ್ಚುಲಿ ಅಲಂಕಾರ ಸ್ಟಾರ್ಟ್ ಮಾಡಿದ್ರು. ನೋಡಿ, ನಾನು ಇಲ್ಲಿ ಝೂಮ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬರೋಷ್ಟರೊಳಗೆ ಇಷ್ಟು ಜನ ಇದ್ದರು ಕ್ಯೂನಲ್ಲಿ. ಅಲ್ಲೇ ದರ್ಶನ ಮಾಡ್ಕೊಂಡು ಬಂದು ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಇಲ್ಲಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ನಾವಿಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಇಷ್ಟು ಜನ ಹೋಗಿದ್ದು, ಕಾರಲ್ಲಿ ಹೋಗಿದ್ದು 5 ಜನ ಹೋಗಿದ್ವಿ ನಾವು. ಕೂತ್ಕೊಂಡಿರೋ ಹತ್ರ ಇನ್ನೂ ಚೆನ್ನಾಗಿ ಕಳಶ ಕಾಣಿಸ್ತಾ ಇತ್ತು. ಅಲ್ಲಿ ಪಕ್ಷಿಗಳೆಲ್ಲ ಬಂದು ಹೋಗ್ತಾ ಇದ್ವು. ಮಂತ್ರಾಲಯದಲ್ಲಿ ರೂಮ್ ಬುಕ್ಕಿಂಗ್ ಯಾವ ಥರ ಇರುತ್ತೆ, ನಾವು ಯಾವ ರೂಮಲ್ಲಿ ಇದ್ವಿ, ಯಾವ ಹೋಮ್ ಸ್ಟೇಲಿ ಇದ್ದಿದ್ದು, ನಾವು ಯಾವ ಹೋಮ್ ಸ್ಟೇಲಿ ಇದ್ವಿ, ಅದ್ರ ಫುಲ್ ವಿಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತಾ ಅಂತ ಹೇಳಿ. ಇದು ದೇವಸ್ಥಾನದ ಹೊರಗಡೆ ಈ ಥರ ವಿಗ್ರಹಗಳನ್ನ ಇಟ್ಟಿದ್ರು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ಇದೆಲ್ಲ ನೋಡಿಕೊಂಡು ನಾವು ವಾಪಸ್ ರೂಮಿಗೆ ಬಂದ್ವಿ. ರೂಮಲ್ಲಿ ಬಂದು ತಿಂಡಿ ತಿನ್ಕೊಂಡು ನಾವು ಅಲ್ಲಿಂದ ಪಂಚಮುಖಿ ದೇವಸ್ಥಾನಕ್ಕೆ ಹೋದ್ವಿ. ಆ ವಿಡಿಯೋ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡ್ಬೋದು. ಮಂತ್ರಾಲಯ ಸುತ್ತಮುತ್ತ ನೋಡೋಕೆ ಇನ್ನೂ ಪ್ಲೇಸ್ಗಳಿದ್ವು, ಬಟ್ ನಾವು ಅಲ್ಲೆಲ್ಲೂ ಹೋಗಲಿಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು. ಪಾಪುನ ಕರ್ಕೊಂಡು ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ ವಾಪಸ್ ಬಂದ್ವಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾವಿದ್ದಿದ್ದು ಹೋಮ್ ಸ್ಟೇದು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ಪರಿಮಳ ಪ್ರಸಾದ ಸಿಗುತ್ತೆ. ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ರೈಟ್ ಸೈಡಲ್ಲೇ ಇರುತ್ತೆ. ನಾವು ಪ್ರಸಾದ ತಗೊಂಡು ವಾಪಸ್ ರೂಮಿಗೆ ಬಂದ್ವಿ. ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.